ಇಲ್ಲಿ ಹೆಂಗ್ ಸಿದ್ದರಾಮಯ್ಯನವರು ಇದ್ರೋ ಅಲ್ಲಿ ನೆಹರು ಕೂತಿದ್ರು. ಅವರು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅವರು ಯಾವ ದೇವಸ್ಥಾನಕ್ಕೂ ಕೂಡ ಅವರು ಪ್ರೀತಿಯಿಂದ ಬಂದು ಹೋದಂತ ಮನುಷ್ಯ ಅಲ್ಲ, ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟವರಲ್ಲ. ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲರು ಮುಂದೆ ನಿಂತಾಗ ಸರ್ಕಾರದ ಕಡೆಯಿಂದ ₹1 ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂದವರು ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರೆಗೂ ಇಶ್ಯೂ ಹೋಯ್ತಂತೆ. ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ, ಸರ್ಕಾರದ ದುಡ್ಡೇ ತಗೋಬೇಡಿ, ಆಗಿದ್ರೆ ಜನ ಸೇರ್ಕೊಂಡು ಸೋಮನಾಥ ಮಂದಿರ ನಿರ್ಮಾಣ ಮಾಡಲಿ, ಅದು ಹೆಂಗ್ ನಿರ್ಮಾಣ ಆಗಲಿ ಅನ್ನೋದು ನೋಡೇ ಬಿಡ್ಲಿ ಎಲ್ಲರೂ ಅಂತ ಹೇಳಿ ಜನ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನು ಕಟ್ಟಿದ್ರು. ಅದರ ಹಿಂದೆ ಇರುವಂತ ಶಕ್ತಿ ಯಾವುದು ಅಂದ್ರೆ ಸರ್ದಾರ್ ಪಟೇಲ್ರದ. ಸೋಮನಾಥ ಮಂದಿರದ ನಿರ್ಮಾಣ ಆದಾಗ ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಆಗ್ರಹ ಇತ್ತು. ರಾಷ್ಟ್ರಪತಿಗಳು ಹೇಳಿದ್ರು, ಪದವಿ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ನನ್ನ ಪರಂಪರೆ ಬಹಳ ಇಂಪಾರ್ಟೆಂಟು, ನಾನು ಹೋಗಿಯೇ ಹೋಗ್ತೀನಿ ಅಂತ ಅಲ್ಲಿ ಹೋದಂಥವ್ರು ಅವರು. ಈ ದೇಶದ ಪರಂಪರೆಯನ್ನ ಇಲ್ಲವಾಗಿಸುವ ಪ್ರಯತ್ನ ಬಹಳ ನಡೆದಿತ್ತು ಅಂತ.